ನರ್ಸಿಂಗ್ ಕಾಲೇಜಿನಲ್ಲಿ ಕೇರಳ ವಿದ್ಯಾರ್ಥಿಗಳಿಂದ ಓಣಂ ಆಚರಣೆ. ಕಾಲೇಜಿಗೆ ನುಗ್ಗಿ ಬ್ಯಾನರ್ ತೆರವುಗೊಳಿಸಿದ ಕರವೇ ಕಾರ್ಯಕರ್ತರು. ಚಿತ್ರದುರ್ಗದ ನರ್ಸಿಂಗ್ ಕಾಲೇಜಿನಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳು ಸಂಭ್ರಮದಿಂದ ಓಣಂ ಹಬ್ಬ ಆಚರಿಸಿದ್ದಾರೆ. ಮಲಯಾಳಿ ಸಂಪ್ರದಾಯದಂತೆ ರಂಗೋಲಿ ಹಾಕಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ವಿದ್ಯಾರ್ಥಿಗಳು ಓಣಂ ಆಚರಣೆಯಲ್ಲಿ ಭಾಗಿಯಾಗಿದ್ರು. ಆದರೆ ಕಾರ್ಯಕ್ರಮಕ್ಕೆ ಹಾಕಲಾಗಿದ್ದ ಮಲಯಾಳಂ ಭಾಷೆಯ ಬ್ಯಾನರ್ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಚಿತ್ರದುರ್ಗ ನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಎಸ್ಜೆಎಂ ನರ್ಸಿಂಗ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಕಾಲೇಜಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕೇರಳ ಮೂಲದ ವಿದ್ಯಾರ್ಥಿಗಳ ಸಂಖ್ಯೆಯೇ ಹೆಚ್ಚಾಗಿದೆ. ಹೀಗಾಗಿ ಓಣಂ ಆಚರಣೆ ಹಿನ್ನೆಲೆಯಲ್ಲಿ ಕಾಲೇಜು ಆವರಣದಲ್ಲಿ ಮಲಯಾಳಿ ಶೈಲಿಯ ಅಲಂಕಾರ ಹಾಗೂ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಕಾರ್ಯಕ್ರಮದ ಬ್ಯಾನರ್ ಮಲಯಾಳಂ ಭಾಷೆಯಲ್ಲಿದ್ದಕ್ಕೆ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ, ಕರ್ನಾಟಕದ ಭಾಷೆ ಆಡಳಿತ ಭಾಷೆ ಕನ್ನಡ ಆಗಿದ್ದು ಕೂಡ JMIT ಕ್ಯಾಂಪಸ್ಸಲ್ಲಿ ಇವತ್ತು ಏನು ಓಣಂ ಅಂತಕ್ಕಂಥ ಹಬ್ಬ ಆಚರಿಸಲಿಕ್ಕೆ ಮಲಯಾಳಿ ಭಾಷೆಯಲ್ಲಿ ಬ್ಯಾನರನ್ನು ಉಪಯೋಗಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನೆನ್ನೆ ಕೂಡ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಆದಾಗ್ಯೂ ಕೂಡ ಮತ್ತೆ ಇವತ್ತು ಅದೇ ಕೆಲಸ ಮಾಡ್ತಾ ಇರುವಾಗ ಬಂದು ಕರ್ನಾಟಕ ರಕ್ಷಣಾ ನಾರಾಯಣಗೌಡರ ಪಡೆ ಏನಿತ್ತು ಇವತ್ತು ಬಂದು ಆ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂಥ ಕಾರ್ಯಕ್ರಮ ಮಾಡಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡದೆ ಹೋದರೆ ಪರಭಾಷೆಗಳಲ್ಲಿ ಏನಾದರೂ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅದಕ್ಕೆ ತರ್ಕಶಾಸ್ತ್ರವನ್ನು ಮಾಡಬೇಕಾಗತ್ತೆ. ನಿಮ್ಮ ಕ್ಯಾಂಪಸ್ಸಲ್ಲಿ ಈ ರೀತಿ ಮತ್ತೆ ಆಗದೇ ಇರೋ ಥರ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಅದಕ್ಕೆ ಅಲ್ಲಿನ ಪ್ರಾಧ್ಯಾಪಕರು ಮತ್ತು ಸ್ವಾಮೀಜಿ ಅವರು ಬಂದು ಆಯಿತು ಇನ್ನು ಮುಂದೆ ಈ ಥರ ಅವಘಡ ಆಗದೆ ನಾವು ನೋಡ್ಕೋತೀವಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ರು ಮಲಯಾಳಿ ಭಾಷೆಯಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಈ ರೀತಿ ಅನ್ಯ ಭಾಷೆಯಲ್ಲಿ ಯಾವುದೇ ಸಂಸ್ಥೆ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಅನ್ಯ ಭಾಷೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಪಡೆ ಸದಾ ಸಿದ್ಧವಾಗಿರುತ್ತೆ. ಎಚ್ಚರಿಕೆಯನ್ನು ಕೊಡ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಗೇನೇ ಸಾರ್ವಭೌಮ, ಕನ್ನಡವೇ ಆಡಳಿತ ಭಾಷೆ, ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ. ಇಲ್ಲಿ ಕೇರಳ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಕರ್ನಾಟಕದವ್ರ ಮೇಲೆ ಅಷ್ಟೊಂದು ನಿಗಾ ವಹಿಸ್ತಿಲ್ಲ. ಈವನ್ ಫ್ಯಾಕಲ್ಟೀಸ್ ಆಗಿರಲಿ, ಇಲ್ಲಿನ ಒಳಗಡೆ ಅವರಾಗಿರಲಿ ಯಾರನ್ನು ಕೂಡ ಅಷ್ಟೊಂದು ನಿಗಾ ವಹಿಸ್ತಿಲ್ಲ. ಬೇರೆ ಕೇರಳ ಸ್ಟೂಡೆಂಟ್ಸಲ್ಲಿ ಜಾಸ್ತಿ ಸ್ಟ್ರೆಂತನ್ನು ಕೂಡ ಇವ್ರದ್ದು ಜಾಸ್ತಿ ಇದೆ, 500ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ಯಾವುದೇ ಫಂಕ್ಷನ್ಸ್ ಆಗಿರಲಿ, ಫೆಸ್ಟ್ ಆಗಿರಲಿ ಇವ್ರದ್ದೇ ಜಾಸ್ತಿ ನಡೀತಾ ಇರೋದು, ಕೇರಳದವ್ರದ್ದೇ ಜಾಸ್ತಿ ನಡೀತಾ ಇರೋದು. ಎಲ್ಲ ಫೆಸ್ಟ್ಗಳನ್ನ ಅವರೇ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೋಸ್ಕರ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ಮೊರೆ ಹೋಗಿದ್ದೆ. ಲೈಕ್ ಅವರಿಗೆ ತಿಳಿಸಿದ್ದೆ ನನಗೂ ಈ ಥರ ಒಂದು ಮಾಹಿತಿ ಬಂತು ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಬಂದು ಬೆಳಗ್ಗೆ ಏನೇನು ಕ್ರಮ ತಗೋಬೇಕು ಕೈಕೊಂಡಿದ್ದಾರೆ. ಇದನ್ನ ಚಿತ್ರದುರ್ಗ ಆಗಿರೋದ್ರಿಂದ, ಇದು ಕರ್ನಾಟಕ ಆಗಿರೋದ್ರಿಂದ ಆದಷ್ಟು ನೀವು ಏನಾದರೂ ಫಂಕ್ಷನ್ ಮಾಡಬೇಕಂತ ಅಂದರೆ ಕೇರಳ ಮಾಡಲಿ, ಎಲ್ಲರಿಗೂ ಸ್ವತಂತ್ರ ಇದೆ ಮಾಡೋದಕ್ಕೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಮಾಡೋದಿದ್ರೆ ಆದಷ್ಟು ಕನ್ನಡನ ಉಪಯೋಗಿಸಿ ಮಾಡಿ ಅಂತ ಹೇಳ್ತೀನಿ. ಇನ್ನು ಕನ್ನಡ ನಾಡಿನಲ್ಲಿ ನಡೆಯುವ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು. ಬೇರೆ ಭಾಷೆಯ ವಿದ್ಯಾರ್ಥಿಗಳ ಹಬ್ಬ ಆಚರಣೆಗೆ ವಿರೋಧವಿಲ್ಲ. ಆದರೆ ಕಾರ್ಯಕ್ರಮದ ಭಾಷೆ ವಿಚಾರದಲ್ಲಿ ಕನ್ನಡಕ್ಕೆ ಗೌರವ ಸಿಗಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ವಿಷಯ ತಿಳಿದಿದ್ದಂತೆ ಮುರುಘಾ ಮಠದ ಆಡಳಿತ ಮಂಡಳಿ ಸದಸ್ಯ ಬಸವಕುಮಾರ ಸ್ವಾಮೀಜಿ ಕಾಲೇಜಿಗೆ ಭೇಟಿ ನೀಡಿ ಕರವೇ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.